ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರೆ ಶಾಂತಮ್ಮ, ಶಾಂತಮ್ಮ ನೋಡಿ, ಇವರಿಬ್ಬರು ನಮ್ಮಲ್ಲಿರೋವರೆಗೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಅಣ್ಣ ಅತ್ತಿಗೆನಾದರೂ ಚೆನ್ನಾಗಿ ನೋಡ್ಕೊಂಡ್ವಿ ಅಂತ ಜಾನ್ವರಿಯಲ್ಲೋ ಖುಷಿಯಾಗಿರ್ಬೋದೇನೋ. ಪಾಪ ಇವ್ರಿನ್ನೂ ಜಾನು ಅಕ್ಕನ್ನ ಎಷ್ಟೊಂದು ಪ್ರೀತಿ ಮಾಡ್ತವ್ರೆ. ಆ ದೇವರು ಅಕ್ಕನ್ನ ಕಿತ್ಕೊಂಡು ಇಂಥ ಮೋಸ ಮಾಡಬಾರ್ದಾಗಿತ್ತು. ಶಾಂತಮ್ಮ, ಸರಿನಪ್ಪ, ನಾನು ಇವರಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ. ಅಲ್ಲ, ಇವನು ಅವ್ರ ಮುಂದೆ ಒಂಥರ ಇರ್ತಾನೆ, ನನ್ನ ಮುಂದೆ ಒಂಥರ ಮಾತಾಡ್ತಾನೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಈಗೇನು ಮಾಡಲಿ? ವೆಂಕಿಗೆ ಹೇಳಿದರೆ ಅವನಿಗೆ ನಾನು ಹೇಳೋದು ಅರ್ಥ ಆಗುತ್ತೋ ಇಲ್ವೋ? ಹೌದು, ಜಲ್ವಿನ ಹೊರಗಡೆ ಕರ್ಕೊಂಡು ಹೋಗಿ ಮೊದಲು ಇಲ್ಲಿಂದ ಹೊರಟ್ಬಿಡಿ ಅಂತ ಇರೋ ವಿಷಯನೆಲ್ಲ ಹೇಳ್ಬಿಡ್ಬೇಕು. ಜಯಂತ್, ತರಕಾರಿ ಖಾಲಿಯಾಗಿದೆ, ನಾನು ಹೋಗಿ ಸ್ವಲ್ಪ ತರಕಾರಿ ತಂದುಬಿಡ್ತೀನಿ. ಹೋಗಿ ಬನ್ನಿ ಶಾಂತಮ್ಮ, ಅದ್ರಲ್ಲಿ ಕೇಳೋದೇನಿದೆ? ನಾನು ಒಬ್ಬಳೇ ಹೋಗೋದಕ್ಕಿಂತ ಚಲುವಿನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ನನಗೂ ಒಬ್ಬಳಿಗೆ ಬೇಜಾರಾಗುತ್ತೆ. ಶಾಂತಮ್ಮ, ಅವ್ರು ಅಷ್ಟು ದೂರದಿಂದ ಬಂದಿದ್ದಾರೆ, ಈಗಲೇ ಕರ್ಕೊಂಡು ಹೋದರೆ ಸರಿಯಾಗಲ್ಲ ಅಲ್ವಾ? ಈ ಸಲ ನೀವೇ ಹೋಗಿರಿ, ಮುಂದಿನ ಸರ್ತಿ ನೋಡ್ಕೊಳ್ಳೋಣ. ನೋಡಿ, ನೀವಿಬ್ಬರು ಇಲ್ಲಿ ನಿಮ್ಮ ಮನೆ ಅಂದ್ಕೊಂಡು ಆರಾಮಾಗಿರಬೇಕು. ಅವ್ರಿಗೇನಾದರೂ ಮಾಡಿಬಿಡ್ತಾನೆ ಅಂತ ನನಗೆ ಭಯ ಆಗ್ತಿದೆಯಲ್ಲ. ಯಾರನ್ನೂ ಸುಮ್ಮನೆ ಹೀಗೆಲ್ಲ ಮನೆಗೆ ಕರ್ಕೊಂಡು ಬರೋನೇ ಅಲ್ಲ ಇವನು. ಈಗೇನು ಮಾಡಲಿ? ಹೌದು, ಹೇಗಾದರೂ ಮಾಡಿ ವಿಶ್ವನಿಗೂ ಜಾನ್ವಿಗೂ ಈ ವಿಷಯ ತಿಳಿಸ್ಲೇಬೇಕು. ಶಾಂತಮ್ಮ, ತರಕಾರಿ ತಗೊಂಡು ಬರ್ತೀನಿ. ಹೋಗಿ ಬನ್ನಿ. ವಿಶ್ವನಿಗೆ ಫೋನ್ ಮಾಡಾದರೂ ಹೇಳ್ತೀನಿ. ಶಾಂತಮ್ಮ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ? ಹಲೋ, ಹಾಂ ಶಾಂತಮ್ಮ ಹೇಳಿ. ವಿಶ್ವ, ನಾನು ಹೇಳಿದ್ದು ನಿಜ ಆಯಿತು ಕಣಪ್ಪ. ಜಯಂತು ಜಾನು ಅಣ್ಣನ್ನ ಅತ್ತಿಗೆನೋ ಕರ್ಕೊಂಡು ಬಂದಿದ್ದಾನೆ ಮನೆಗೆ. ಏನು ಹೇಳ್ತಾ ಇದ್ದಾರೆ ಶಾಂತಮ್ಮ ನೀವು? ಜಾನುಗೆ 3 ಜನ ಅಣ್ಣಂದಿರಿದ್ದಾರೆ, ಯಾರನ್ನು ಕರ್ಕೊಂಡು ಬಂದಿದ್ದಾರೆ? ವೆಂಕಿ ಮತ್ತೆ ಅವನ ಹೆಂಡತಿ ಚಲ್ವಿನೂ ಕರ್ಕೊಂಡು ಬಂದಿದ್ದಾನೆ. ಜಾನುಗೆ ವೆಂಕಿ ಅಂದರೆ ತುಂಬ ಇಷ್ಟ. ಜಾನು ಈಗ ತಾನೇ ಹುಡ್ಕೊಂಡು ಬರ್ತಾಳೆ, ವಿಶ್ವನೇ ಅವಳನ್ನ ಕರ್ಕೊಂಡು ಬರ್ತಾನೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದ. ಪಾಪ ಅವರಿಬ್ಬರಿಗೆ ಏನು ಮಾಡ್ತಾನೋ ಅಂತ ನನಗೆ ಭಯ ಆಗ್ತಿದೆಯಪ್ಪ. ಬೆಂಕಿ ಹಣ್ಣನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ದಾರೆ ಜಯಂತ್ ಅವರು. ವಿಶ್ವ, ಯಾಕಪ್ಪ ಸುಮ್ಮನದೆ? ಶಾಂತಮ್ಮ, ನೀವು ಗಾಬರಿ ಆಗ್ಬಿಡಿ. ಹೇಗಾದರೂ ಮಾಡಿ ಈ ವಿಷಯನ ಬೆಂಕಿ ಹಣ್ಣಿಗೂ ಮತ್ತೆ ಅದಕ್ಕೆಗೂ ಹೇಳಿಬಿಡಿ. ಆದಷ್ಟು ಬೇಗ ಅವ್ರನ್ನ ಅಲ್ಲಿಂದ ಹೊರಡಕ್ಕೆ ಹೇಳಿಬಿಡಿ. ಅವ್ರು ಎಲ್ಲಿವರೆಗೂ ಅಲ್ಲಿರ್ತಾರೋ ಅಲ್ಲಿವರೆಗೂ ಅವರು ಡೇಂಜರ್ ತಪ್ಪಿದ್ದಲ್ಲ. ಅಯ್ಯೋ, ನಾನು ಹೇಳಬೇಕು ಅಂದ್ಕೊಂಡೆ ಅಪ್ಪ, ಆದರೆ ಜಯಂತ್ ಯಾವಾಗಲೂ ಅವ್ರ ಜೊತೆನೇ ಇರ್ತಾನೆ. ಅಷ್ಟರಲ್ಲೂ ಚಲ್ವಿನ ಹೊರಗಡೆ ಕರ್ಕೊಂಡು ಬಂದು ಹೇಳೋಣ ಅಂದ್ಕೊಂಡೆ, ಆದರೆ ಜಯಂತ್ ಅದಕ್ಕೂ ಅವಕಾಶ ಕೊಡಲಿಲ್ಲ. ಹೊರಗಡೆ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇರಲಿ ಅಂತ ಹೇಳಿಬಿಟ್ಟ. ವಿಶ್ವ, ಒಂದು ವೇಳೆ ನಾನೇನಾದರೂ ನಿನ್ನ ಜೊತೆ ಮಾತಾಡಿ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ಜಯಂತನಿಗೆ ಗೊತ್ತಾದರೆ ನನ್ನ ಜೀವಂತ ಉಳಿಸಲ್ಲ ಅನಿಸುತ್ತೆ. ಶಾಂತಮ್ಮ, ನೀವು ಭಯ ಪಡಬೇಡಿ, ಹಾಗೆ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ. ಅಲ್ಲಿ ಏನು ನಡೀತಿದೆ ಅಂತ ಹೇಗಾದರೂ ಮಾಡಿ ನಂಗೆ ಅಪ್ಡೇಟ್ ಮಾಡಿ ಸಾಕು. ಇದಕ್ಕೆ ನಾನು ನೋಡ್ಕೊತೀನಿ. ನೀವು ಹುಷಾರಾಗಿರಿ ಶಾಂತಮ್ಮ. ಸರಿನಪ್ಪ. ಹೀಗೆ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಜಯಂತ್ ಅವರು. ಈ ವಿಷಯ ಜಾನುಗೇನಾದರೂ ಗೊತ್ತಾದರೆ
ವೆಂಕಿ ಅಣ್ಣಂಗೆ ತೊಂದರೆ ಆಗುತ್ತೆ ಅಂತ ಅವಳೇ ಜಯಂತ್ ಅವ್ರನ್ನ ಹುಡ್ಕೊಂಡು ಹೋಗ್ಬಿಡ್ತಾಳೆ. ಈಗೇನು ಮಾಡೋದು? ಮಾವ, ಏನವ? ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ನಾವೇನೋ ಸಿದ್ದುಗೆ ಈ ಥರ ಎಲ್ಲ ಪರಿಸ್ಥಿತಿ ತಂದರೆ ಅವನು ಬುದ್ಧಿ ಕಲಿತು ಮತ್ತೆ ಬಂದು ನಮ್ಮೆಲ್ಲರ ಜೊತೆ ಚೆನ್ನಾಗಿರ್ತಾನೆ ಅಂತ ತಾನೇ ಅನ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಆ ಭಾವನ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದು. ಆದರೆ ಇವಾಗ ಏನಾಗಿದೆ ಗೊತ್ತಾ ಮಾವ, ಆ ಭಾವನ ಮತ್ತೆ ಸಿದ್ದು ಇಬ್ರು ಯಾವುದೋ ಒಂದು ಚಿಕ್ಕ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ಆರಾಮಾಗಿದ್ದಾರಂತೆ. ಏನವ ಹೇಳ್ತಾ ಇದ್ಯಾ? ಇದನ್ನೆಲ್ಲ ನಿನ್ಗ್ಯಾರವ ಹೇಳಿದ್ದು? ಹಿಂಗೆ ನನ್ನ ಪರಿಚಯ ಇರೋರ ಕಡೆಯಿಂದ ನನಗೆ ಗೊತ್ತಾಯ್ತು ಮಾವ. ಅಲ್ಲ, ಈ ಥರ ಎಲ್ಲ ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಮ ಸಿದ್ದುನೇನಾ ಅಂತ ನನಗೆ ಅನ್ನಿಸ್ತಾ ಇದೆ. ನಂಬಕ್ಕೆ ಆಗ್ತಿಲ್ಲ. ಎಲ್ಲ ನಮ್ಮ ಕರ್ಮ ಕಣವ. ನೋಡ್ದೆ ನಮ್ಮಿ, ನೋಡ್ದ ನಿನ್ನ ಮಗನ್ನ? ಯಾರು ಅವನ ಜೀವನದಲ್ಲಿ ಇದ್ರೆ ಅವ್ನಿಗೆ ಒಳ್ಳೇದಾಗಕ್ಕಿಲ್ಲ ಅಂತ ನಾವು ಅವಳನ್ನ ಆಚೆ ಕಳ್ಸಿದ್ರೆ ಈ ಬಡ್ಡಿ ಐದ ಅವಳ ಜೊತೆನೆ ಹೋಗಿ ಹೊಸ್ದಾಗಿ ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿ ಅವನಂತಲ್ಲ. ಅವನೇನೋ ಅಲ್ಲಿ ನೆಮ್ಮದಿಯಾಗಿ ಅವನೇ, ಇಲ್ಲಿ ನಮ್ಮ ಹೊಟ್ಟೆಗೆಲ್ಲ ಬೆಂಕಿಗೆ ಹೋಗವನೆ. ಅದೆಲ್ಲಿಂದ ಬಂದು ಒಕ್ಕರ್ಸ್ಕೊಂಡ್ಲೋ ಏನೋ. ಅವಳನ್ನ ನನ್ನ ಮಗನಿಂದ ನಾವು ಏನು ಮಾಡಿದ್ರು ದೂರ ಮಾಡೋಕ್ಕಾಗ್ತಿಲ್ಲ ಅಲ್ರಿ. ನನ್ನ ಮಗನ ಜೀವನನೇ ಸರಿ ಮಾಡೋಕ್ಕಾಗ್ತಿಲ್ಲ. ಮಾವ, ಅತ್ತೆ ಹೋಗ್ಲಿ ಅಂತಾನೆ ಕಾಯ್ತಾ ಇದ್ದೆ. ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು. ಏನವ ಅದು? ಮಾವ, ಆ ಭಾವನಾನ ಒಂದು 3 ತಿಂಗಳು ಮನೇಲೇ ಇಟ್ಕೊಳ್ತೀನಿ, ಆಚೆಗೆ ಬಿಡಲ್ಲ ಅಂತ ಹೇಳ್ತಾನೆ ಆ ಸಂತೋಷ್ ನಿಮ್ಮ ಹತ್ರ ಇಷ್ಟೆಲ್ಲ ದುಡ್ಡಿಸ್ಕೊಂಡಿದ್ದು. ಮತ್ತೆ ಈಗ ಹೇಗೆ ಬಿಟ್ಟ? ಅಯ್ಯೋ, ಬರೀ ದುಡ್ಡೇ ಅಲ್ಲ ಕಣವ, ಅವಳ ಮನೇಲಿ ಇಟ್ಕೊಳ್ಳೋಕ್ಕೆ ಊಟ ತಿಂಡಿ ಖರ್ಚಿಗೆ ಅಂತಾನು ಕಿತ್ಕೊಂಡು ಹೋಗವನೆ. ಇಷ್ಟೆಲ್ಲ ಆದ್ಮೇಲೂ ಅವಳು ಅದಂಗೆ ಆಚೆಗೋದ್ಲು ಅಂತ ಅಲ್ಲ. ಈ ಬಡ್ಡಿ ಅಲ್ಲಿಗೆ ಹೆಂಗೋದ ಅಂತ ನನ್ಗೆ ಅರ್ಥನೇ ಆಯ್ತಾ ಇಲ್ವಲ್ಲ. ಒಟ್ನಲ್ಲಿ ಆ ಮನೆಯವ್ರನ್ನ ಯಾರು ನಂಬಂಗೆ ಇಲ್ಲ ಕಣವ. ಎಲ್ಲರೂ ನಸ್ಗುನಿ ಕಾಯ್ಕೊಳ್ತಾರ ಆಟ ಆಡ್ತಾವ್ರೆ. ಒಟ್ನಲ್ಲಿ ಏನಾದ್ರೂ ಒಂದು ನಾಟಕ ಮಾಡ್ಕೊಂಡು ದುಡ್ಡು ಕೀಳೋದು ಅಷ್ಟೇ ಗೊತ್ತಿರೋದು ಅವ್ರಿಗೆ. ನೀವು ಹೇಳ್ತಾ ಇರೋದು ಕರೆಕ್ಟ್ ಅಂತ ಅನಿಸ್ತಾ ಇದೆ ಮಾವ. ಮಾವ, ಈ ಸಂತೋಷು ಯಾರನ್ನು ಇದುವರೆಗೂ ಮೋಸ ಮಾಡದೆ ಬಿಟ್ಟೇ ಇಲ್ಲ. ನಿಮ್ಮನ್ನೂ ಅಷ್ಟೇ ಮಾವ. ಅವನು ನಿಮ್ಮ ಹತ್ರನೇ ದುಡ್ಡಿಸ್ಕೊಂಡು ನಿಮಗೂ ಮೋಸ ಮಾಡಿದಾನೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲ ಮಾವ, ಇನ್ನೂ ಒಂದು ವಿಷಯ ಇದೆ. ನೀವು ಕೊಟ್ಟಿರೋ ದುಡ್ಡಲ್ಲಿ ಅವನು ಈ ಹರೀಶ್ಗೂ ಕೂಡ ಪಾಲ್ ಕೊಟ್ಟಿದ್ದಾನೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ